Brought to you by Vigard. ಒಂದು ಕಾಲದಲ್ಲಿ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಏನಾದರೂ ಯಾರಾದರೂ ಕುಡಿಯೋ ಚಟ ಕಲ್ತಿದ್ರೆ ಊರೆಲ್ಲ ಮಲಗದ ಮೇಲೆ 12 ಗಂಟೆ ಮೇಲೆ ಸೈಲೆಂಟಾಗಿ ಹೋಗಿ ಕುಡಿದು ಬಂದು ಹೋಗಿ ಮನೇಲಿ ಮಲ್ಕೊಂಬಿಡೋರಿ. ಆ ರೀತಿಯ ಒಂದು ಬದುಕು ಅವತ್ತು ನಾವು ನೋಡ್ತಾ ಇದ್ವು ಚಿಕ್ಕ ವಯಸ್ಸಿನಲ್ಲಿ. ಇವತ್ತು ಸರ್ಕಾರಗಳು ಸರ್ಕಾರಕ್ಕೆ ಆದಾಯ ತರಬೇಕು ಅಂತೇಳಿ ಬೆಳಗ್ಗೆ 6 ಗಂಟೆಗೆ ಟೀ ಸ್ಟಾಲ್ಗಳೇನು ಓಪನ್ ಆಯ್ತವೆ, ಅದೇ ಟೈಮ್ಗೆ ಮದ್ಯದ ಅಂಗಡಿನೂ ಓಪನ್ ಮಾಡೋ ಕೆಲಸ ಶುರು ಮಾಡಿಬಿಟ್ರು. ಇವತ್ತು 25 ರೂಪಾಯಿಗೆ ದೊರಕ್ತಾ ಇದ್ದಂಥ ಒಂದು ಸಣ್ಣ ಬಾಟ್ಲು ಇವತ್ತು 250 ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ. ನಿಮಗಿಲ್ಲಿ 2000 ರೂಪಾಯಿ ನಮ್ಮ ತಾಯಂದಿರು ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ನಿಮ್ಮ ದುಡಿಮೆ ಮಾಡ್ತಕ್ಕಂಥ ನಿಮ್ಮ ಕುಟುಂಬದ ಮುಖ್ಯಸ್ಥರುಗಳೇನಿದ್ದಾರೆ ಅವ್ರು ಏನಾದರೂ ಕುಡಿಯೋ ಚಟ ಇದ್ದರೆ ಅವರಿಗೆ ತಿಂಗಳಿಗೆ 6 ರಿಂದ 7,000 8,000 ರೂಪಾಯಿ ಹಣ ತರಬೇಕು ಇವತ್ತು ಈ ಸರ್ಕಾರಕ್ಕೆ ಕಟ್ಟಲಿಕ್ಕೆ. ಆ ದುಡ್ಡಲ್ಲಿ ನಿಮಗೆ 2,000 ರೂಪಾಯಿ ಕೊಡ್ತಾವ್ರೆ. ಇವರೇನು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಪಕ್ಷದ ಟ್ರೆಜರಿಯಿಂದ ಕೊಡ್ತಾ ಇದ್ದಾರೆ ದುಡ್ಡನ್ನ. ನಿಮ್ಮ ಯಜಮಾನರು ನಿಮ್ಮ ಮನೆಯಲ್ಲಿ ದುಡಿಯತಕ್ಕಂಥ ಆ ಮುಖ್ಯಸ್ಥರುಗಳ ಜೋಬಿಗೆ ಕೈ ಹಾಕಿ ಪಿಕ್ ಪ್ಯಾಕೆಟ್ ಮಾಡ್ತಕ್ಕಂಥ ಸರ್ಕಾರ ಇದು. ಇದನ್ನು ನಮ್ಮ ತಾಯಿಂದು ಅರ್ಥ ಮಾಡ್ಕೊಳ್ಳಿ. ಇನ್ನು ನಮ್ಮ ಯುವಕರಿಗೆ ಯುವನಿಧಿ ಅಂತ ಘೋಷಣೆ ಮಾಡಿಬಿಟ್ರು. ಅವತ್ತು ಘೋಷಣೆ ಮಾಡಿದ್ದು ಎಲ್ಲ ನಿರುದ್ಯೋಗಿಗಳಿಗೆ ಹಣ ಕೊಡ್ತೀವಿ ಅಂತ ಡಿಗ್ರಿ ಮಾಡ್ಕೊಂಡಿದ್ರೆ. ಆಮೇಲೆ ಹೇಳಿದ್ರು ಹಳೊಬ್ರಿಗೆ ಯಾರಿಗೂ ಕೊಡಲ್ಲ, ಈ ವರ್ಷದಿಂದ ಯಾರು ಪಾಸ್ ಮಾಡ್ತೀರಿ 6 ತಿಂಗಳು ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಯಾರು ಮುಂದೆ ಹೆಚ್ಚಿನ ಓದಕ್ಕೆ ಹೋಗ್ತೀರಿ ಮತ್ತು ಕೆಲಸ ದೊರಕುತ್ತೆ ನಿಮಗೆ ಕೊಡಲ್ಲ. ಇದನ್ನು ಕಂಡೀಷನ್ ಹಾಕೊಂಡ್ರು. ಈಗ ಎಷ್ಟು ಜನ ಕೊಟ್ಟಿದ್ದಾರೆ ಯುವನಿಧಿ ಕಾರ್ಯಕ್ರಮ? ಬಸ್ಸಿನ ಕತೆ ಹೇಳಲ್ಲ, ಬಿಟ್ಟಾಕಿ, ಅದರ ಅವಶ್ಯಕತೆ ಇಲ್ಲ. ಕರೆಂಟಿನ ಕತೆ ಏನಾಗಿದೆ? ವಿದ್ಯುತ್ ಶಕ್ತಿಯ ವಿಷಯದಲ್ಲಿ ಪುಕ್ಕಟ್ಟೆ ಕರೆಂಟು ಅಂತ ಹೇಳಿ ಇವತ್ತು ಎಲ್ಲಿಗೆ ತಂದು ಇಟ್ಟಿದ್ದಾರೆ. ಎಲ್ಲ ನಿಮ್ಮ KEB ಕಚೇರಿಗಳು ಮುಚ್ಚತಕ್ಕಂಥ ಕಾಲ ದೂರ ಇಲ್ಲ. ಇವತ್ತು ನಿಮ್ಮ ಮೆಸ್ಕಾಂಗಳು ಎಸ್ಕಾಂಗಳು ಇಲ್ಲ. ಇದೆಲ್ಲ ಒಂದು ಭಾಗ. ಇವತ್ತು ಈ ಒಂದು ಕಾರ್ಯಕ್ರಮ ಕೊಡಲಿಕ್ಕೆ 52,000 ಕೋಟಿ ಖರ್ಚಾಗುತ್ತೆ ಅಂತೇಳಿ ನಿಮ್ಮ ಮುಂದೆ ಘೋಷಣೆ ಮಾಡಿದ್ದಾರೆ. 52,000 ಕೋಟಿ. ಈ ದುಡ್ಡನ್ನು ನಿಮ್ಮ ಜೋಬಕ್ಕೆ ಕೈ ಹಾಕಿ ವಸೂಲಿ ಮಾಡೋದು ಒಂದು ಕಡೆ. ಈಗ ನೀವು ಯಾವುದಾದ್ರು ಜಮೀನು ರಿಜಿಸ್ಟ್ರ್ ಮಾಡೋಕ್ಕೆ ಹೋಗ್ತಿರಲ್ಲ, ಆ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಎಷ್ಟು ಮಾಡಿದ್ರಿ? ಈಗ ಅಲ್ಲೊಂದು ಕಡೆ ನೀವು ದುಡ್ಡು ಕಟ್ಟಬೇಕಲ್ಲಿ. ಹೆಚ್ಚುವರಿಯಾಗಿ ರಿಜಿಸ್ಟ್ರೇಷನ್ ಬೆಲೆ ಏರಿಕೆ ಏನು ಮಾಡಿದ್ದಾರೆ ಸಬ್ ರಿಜಿಸ್ಟ್ರಾರ್ ಕಚೇರಿ, ಅಲ್ಲಿ ಮತ್ತೆ ನೀವು ದುಡ್ಡು ಕೊಡಬೇಕು. ಇದಕ್ಕೆ ಇದು ಕೊಡೋಕೆ ಅವರೇ ಬೇಕಾ? ನಾನು ರೈತರಿಗೆ 25,000 ಕೋಟಿ ಸಾಲ ಮನ್ನಾ ಮಾಡಿದ್ನಲ್ಲ, ಅದು ಸ್ವತಂತ್ರವಾದ ಸರ್ಕಾರ ಇಲ್ಲದೇ ಇದ್ರು. ನಿಮ್ಮ ಜೋಬಿಗೆ ನಾನೇನಾದರೂ ಕೈ ಹಾಕಿದ್ನ? ಏನಾದರೂ ಹೆಚ್ಚುವರಿ ತೆರಿಗೆ ಹಾಕ್ಸಿದ್ನ ನಿಮ್ಮ ಮೇಲೆ? ಯಾವ ಹೆಚ್ಚುವರಿ ತೆರಿಗೆ ಹಾಕದೆ ಈ ರಾಜ್ಯದಲ್ಲಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಷ್ಟೇ ಅಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದೊಂದು ಕ್ಷೇತ್ರಕ್ಕೆ 400 ಕೋಟಿ 500 ಕೋಟಿ ದುಡ್ಡು ಕೊಟ್ಟಿದ್ದೇನೆ, ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ. Brought to you by Vigard.